ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚೈತ್ರ ಮಹೇಶ್ ವ್ಲಾಗ್. ಭಾಳ ದಿನಗಳ ನಂತರ ವ್ಲಾಗ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇದು ಡೆಲಿವರಿ ನಂತರದ ವ್ಲಾಗ್ ಆಗಿರುತ್ತೆ. ಸೂತಕ ಕಳ್ಕೊಳ್ಳೋ ದಿನ ಈ ವ್ಲಾಗ್ನ ಮಾಡಿದ್ದು. ನಮ್ಮ ಕಡೆ ಹೇಗೆ ಅಂದರೆ ಸೂತಕ ಕಳ್ಕೊಳ್ಳೋ ದಿನದವರೆಗೂ ತಾಯಿಗಾಗಲಿ ಮಗುಗಾಗಲಿ ತಲೆಗೆ ನೀರು ಹಾಕಲ್ಲ, ಅಂದರೆ ತಲೆ ಸ್ನಾನ ಮಾಡೋಕ್ಕೆ ಬಿಡೋಲ್ಲ. ಸೊ ಇಬ್ರಿಗೂ ಅವತ್ತೇ ಎಣ್ಣೆ ನೀರೆಲ್ಲ ಹಾಕಿ ಆ್ಯಂಡ್ ನನಗೆ ಬಿಸಿ ಬಿಸಿ ಉಪ್ಪಿಟ್ಟು ಕೊಟ್ಟಿದ್ರು ಬ್ರೇಕ್ಫಾಸ್ಟ್ಗೆ. ನಾನು ಆರಾಮಾಗಿ ಒಂದು ಕಡೆ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೆ. ಆ್ಯಂಡ್ ಇನ್ನೊಂದು ಕಡೆ ಎಲ್ಲರೂ ಅಡುಗೆಗೆ ರೆಡಿ ಮಾಡ್ಕೊಳ್ತಾಯಿದ್ರು, ಯಾಕಂದರೆ ದಾಸಪ್ಪವ್ರು ಬರೋ ಅಷ್ಟರಲ್ಲಿ ದೇವ್ರ ನೈವೇದ್ಯಕ್ಕೆಲ್ಲ ಅಡುಗೆ ಆಗಬೇಕಿತ್ತು. ಆಮೇಲೆ ಒಂದು ಕಡೆ ಪೂಜೆಗೂ ರೆಡಿ ಮಾಡ್ಕೊಳ್ತಾಯಿದ್ರು. ನೋಡಿ ಈ ಕಡೆ ನಮ್ಮ ತಿಮ್ಮಪ್ಪ ಹೆಂಗೆ ಮಿರಿ ಮಿರಿ ಅಂತ ಮಿಂಚ್ತಾ ಇದ್ದಾರೆ. ಈ ಕಡೆ ಅಡುಗೆ ಮನೇಲಿ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಆಂಟಿ, ನನ್ನ ತಂಗಿ, ನಮ್ಮ ಅತ್ತೆ ಎಲ್ಲರೂ ಒಂದೊಂದು ಕೆಲಸಕ್ಕೆ ಕೈ ಜೋಡಿಸಿದ್ರು. ಆ್ಯಂಡ್ ಈ ಕಡೆ ನಮ್ಮಪ್ಪ ಕಾಳುಗುರ್ಜಿನೋ ಮಾಡ್ತಾ ಇದ್ದಾರೆ ಫುಲ್ ಸೀರಿಯಸ್ ಆಗಿ. ನಕ್ಕೊಳ್ತಾ ಹೋಗ್ತಾ ಇರೋರು ನನ್ನ ಮಗಳು ಚಿಕ್ಕತ್ತೆ, ಇವ್ರು ದೊಡ್ಡತ್ತೆ, ಇವ್ರು ನನ್ನ ಹಸ್ಬೆಂಡ್ ಆ್ಯಂಡ್ ನನ್ನ ಮಗಳು. ತೊಟ್ಲನ್ನ ಒಂಚೂರು ಬಿಸಿಲಲ್ಲಿ ಹಾಕೋಣ ಒಣಗಲಿ ಅಂತ ಬಿಟ್ಟಿದ್ರೆ ಅಲ್ಲೂ ಅವಳು ಆಟ ಆಡ್ತಾ ಇದ್ಲು. ಆ್ಯಂಡ್ ಈ ಕಡೆ ನಮ್ಮಮ್ಮ ಫುಲ್ ಪೇಷಂಟ್ ಆಗೋಗಿದ್ದಾರೆ, ಯಾಕಂದರೆ ಆಲ್ಮೋಸ್ಟ್ 8 days ಅವರೊಬ್ಬರೇ ನನ್ನ ಜೊತೆ ಇದ್ದಿದ್ದು ಹಾಸ್ಪಿಟ್ಲಲ್ಲಿ. ಹಾಸ್ಪಿಟ್ಲಿಂದ ಬರೋಷ್ಟರಲ್ಲಿ ಪೇಷಂಟೇ ಆಗೋಗಿದ್ರು. ಆ್ಯಂಡ್ ಈ ಕಡೆ ನಾನು ಒಳ್ಳೆ ಬಾಣಂತಿ ಗೆಟಪ್ಪಲ್ಲಿ ಇದ್ದೆ. ಸೊ ಈಗ ತಾಚ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಈ ಕಡೆ ನನ್ನ ಮಗನ ದೊಡ್ಡತ್ತೆ ಚಿಕ್ಕತ್ತೆ ಎಲ್ಲ ಸೇರ್ಕೊಂಡು ಅವ್ರ ತೊಟ್ಲನ್ನ ರೆಡಿ ಮಾಡ್ತಾಯಿದ್ರು. ಅಷ್ಟರಲ್ಲಿ ದಾಸಪ್ಪವರು ಬಂದಿದ್ದರು. ಬೇರೆ ಯಾರೂ ಇಲ್ಲ, ನಮ್ಮ ಸೋದರ ಮಾವನೇ ಬಂದು ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಪೂಜೆ ಶುರು ಆದಮೇಲೆ ಎಲ್ರಿಗೂ ನಾಮ ಇಡ್ತಾರೆ. ಸೊ ನನಗೂ ನನ್ನ ಮಗನಿಗೂ ಎಲ್ಲ ನಾಮ ಇಟ್ಟರು. ಆ್ಯಂಡ್ ನಾವು ಸೂತಕ ಕಳ್ಕೊಳ್ಳೋ ದಿನವೇ ಹೆಸರಿಟ್ಬಿಡೋಣ, ಬೇರೆ ದಿವಸ ಏನೂ ಬೇಡ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಈ ಕಡೆ ನನ್ನ ಮಗಳು ಫುಲ್ ಡವ್ ಮಾಡ್ತಾಯಿದ್ಲು. ಹೆವಿ ಬ್ಯೂಟಿ ಕಾನ್ಷಿಯಸ್ ಅವಳಿಗೆ. ಎಲ್ಲಿ ನಾಮ ಎಲ್ಲ ಇಕ್ಸ್ಕೊಂಬಿಟ್ರೆ ನಾನು ಚೆನ್ನಾಗಿ ಕಾಣಲ್ವೋ ಅಂತಿದ್ಲು. ಸೊ ಎಲ್ಲ ಗದಸಿದ್ದಕ್ಕೆ ಪಾಪ ಬೇಜಾರು ಮಾಡ್ಕೊಂಡು ಇಕ್ಸ್ಕೊತಾ ಇದ್ಲು ಅವಳು. ನಮ್ಮ ಕಡೆ ಅಂದರೆ ನಮ್ಮಮ್ಮ ಮನೆ ಕಡೆ ಹೇಗೆ ಅಂದರೆ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಸ್ಗೂ ನಾನ್ ವೆಜ್ಜೇ ಜಾಸ್ತಿ. ಲೈಕ್ ಶ್ರಾವಣ ಆಗಲಿ, ಮಾಲೆ ಅಮಾವಾಸ್ಯೆ ಆಗಲಿ, ಈ ಥರ ಸೂತಕ ಕಳ್ಕೊಳ್ಳೋ ಕಾರ್ಯಕ್ರಮಗಳಾಗಲಿ ಎಲ್ಲದಕ್ಕೂ ನಾನ್ ವೆಜ್ಜೇ. ಬಟ್ ನನ್ನ ಹಸ್ಬೆಂಡ್ ಮನೆ ಕಡೆ ಹಾಗಲ್ಲ, ಎಲ್ಲದಕ್ಕೂ ವೆಜ್ಜೇ ಜಾಸ್ತಿ. ಹುಡುಕಿದ್ರು ನಾನ್ ವೆಜ್ ಪ್ರೋಗ್ರಾಮ್ಗಳು ಕಡಿಮೆ. ಸೊ ನೀವು ನಿಮ್ಮ ಮನೆ ಕಡೆ, ನಿಮ್ಮೂರ ಕಡೆ ಎಲ್ಲ ಹೇಗೆ, ನಾನ್ ವೆಜ್ಜಾ ವೆಜ್ ಜಾಸ್ತಿನಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಈ ಕಡೆ ನೈವೇದ್ಯಕ್ಕೆಲ್ಲ ರೆಡಿ ಆದಮೇಲೆ ಮತ್ತೆ ಪೂಜೆ ಶುರುವಾಯಿತು. ಆ ಪೂಜೆ ಎಲ್ಲ ಆದಮೇಲೆ ನಾಮಕರಣ ಪೂಜೆ ಶುರುವಾಯಿತು. ಸೊ ನನ್ನ ಹಸ್ಬೆಂಡಿಗೂ ಆಕ್ಸಿಡೆಂಟ್ ಆಗಿದೆ. ಸೊ ಅವ್ರಿಗೂ ಕೆಳಗೆ ಕೂತ್ಕೊಳ್ಳೋ ಪರಿಸ್ಥಿತಿಲಿ ಇರಲಿಲ್ಲ. ಸೊ ನಾನು ಕೆಳಗೆ ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಸೊ ಇಬ್ಬರೂ ಮೇಲೆ ಕೂತ್ಕೊಂಡು ಪೂಜೆ ಮಾಡ್ತಿದ್ದೀವಿ. ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ನರಸಿಂಹ. ಸೊ ನನ್ನ ಮಗನಿಗೆ ಗುಣವ್ ಅಂತ ಹೆಸರಿಟ್ವಿ. ಸೊ ನೋಡಿ ಎಲ್ಲರೂ ಹೇಗೆ ಗಲಿಬಿಲಿಲಿದ್ದಾರೆ, ಫುಲ್ ಟೆನ್ಷನ್ ಆಗೋಯಿತು. ಊಟ ಬೇರೆ ಆಗಿರಲಿಲ್ಲ, ಇನ್ನು ಲೇಟ್ ಆಗಿತ್ತಲ್ಲ. ಸೊ ಈ ಕಡೆ ತೊಟ್ಲು ಶಾಸ್ತ್ರ ಬೇರೆ ಆಗ್ತಾಯಿತ್ತು. ಮುತ್ತೈದೆಯರೆಲ್ಲ ತೊಟ್ಲು ಪೂಜೆ ಮಾಡಿದ್ರು. ನಂತರ ಅವ್ರ ಅತ್ತೆದಿದ್ದ ಕೈಲಿ ತೊಟ್ಲಿಗೆ ಗುಂಡ್ಕಲ್ಲು ಹಾಕ್ಸ್ತಾಯಿದ್ರು. ಯಾಕೆ ಅಂತ ಕೇಳಿದ್ದಕ್ಕೆ, ತೊಟ್ಲಲ್ಲಿ ಫಸ್ಟು ಮಗುನ ಮಲಗ್ಸೋಕ್ಕೆ ಮುಂಚೆ ಗುಂಡ್ಕಲ್ಲ ಈ ಥರ ಮಲಗಿಸ್ತಾರಂತೆ. ಯಾಕೆ ಅಂತ ಕೇಳಿದ್ದಕ್ಕೆ, ಮಗು ಏನೋ ಅಂದರೆ ಗುಂಡ್ಗುಂಡಕ್ಕಿರಲಿ, ಗುಂಡ್ಕಲ್ಲಂಗೆ ಇರಲಿ ಅಂತೆ. ಸೊ ಆ ಕಾರಣಕ್ಕೆ ಈ ಥರ ಶಾಸ್ತ್ರ ಮಾಡಿಸ್ತಾರಂತೆ. ಗುಂಡ್ಕಲ್ಲೆಲ್ಲ ಹಾಕಿದಾದಮೇಲೆ ನೆಕ್ಸ್ಟು ಮಗುನ ತಂದು ತೊಟ್ಲಿಗೆ ಹಾಕಿ ತೂಗ್ತಾರೆ. ಸೊ ತೊಟ್ಲಿಗೆ ಹಾಕಿದ್ಮೇಲೆ ಎಲ್ಲ ಹಾಡು ಹೇಳಿದ್ರು. ತೂಗಿರೆ ರಾಯರ ತೂಗಿರೆ ಕೃಷ್ಣನ ತೂಗಿರೆ ಯತಿಕುಲ ತಿಲಕಾರ. ಆಮೇಲೆ ಅವತ್ತಿನ ಕಾರ್ಯಕ್ರಮ ಮುಗೀತು, ಹೆಸರಿಟ್ಟಿದ್ದು, ತೊಟ್ಲಿಗೆ ಹಾಕಿದ್ದೆಲ್ಲ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್.
ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಟಾಟಾ ಬಾಯ್.